ತುಂಗಭದ್ರಾ ಡ್ಯಾಂನ ಗೇಟ್ ಕಿತ್ಕೊಂಡು ಹೋಗಿ ದೊಡ್ಡ ಅವಾಂತರ ಆಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸುಖಾಸುಮ್ಮನೆ ತುಂಬಿದ್ದಂತ ಡ್ಯಾಂ ಈಗ ಖಾಲಿ ಮಾಡಬೇಕಾದಂತ ಸ್ಥಿತಿ ಬಂದಿದೆ. ಒಂದ್ ಕಡೆ ಪ್ರವಾಹದ ಭೀತಿ, ಮತ್ತೊಂದ್ ಕಡೆ ಡ್ಯಾಂ ಖಾಲಿ ಆದ್ರೆ ಬೆಳೆಗಳಿಗೆ ನೀರು ಹೇಗಪ್ಪ ಹಾಯಿಸಬೇಕು ಅನ್ನೋ ರೈತರ ಚಿಂತೆ. ಈ ಮಧ್ಯೆ ಡ್ಯಾಂಗಳಲ್ಲಿ ಬಿರುಕು ಉಂಟಾಗಿರೋದು ಮತ್ತಷ್ಟು ಆಘಾತಕ್ಕೂ ಕಾರಣ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಏನಂದ್ರು, ಆತಂಕ ಪಡೋ ಅಂತ ಅವಶ್ಯಕತೆ ಇಲ್ಲ ಅಂತ ಅಂತಾರೆ. ರೈತರಿಗೆ ನಷ್ಟ ಪರಿಹಾರ ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ? ರಿಪೇರಿ ಮಾಡೋಂಥದ್ದು ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸುವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ಮೊನ್ನೆ ಟಿಬಿ ಡ್ಯಾಮ್ ಗೇಟ್ ಢಮಾರ್, ಈಗ ಜಲಾಶಯದಲ್ಲಿ ಬಿರುಕು. 4 ಜಿಲ್ಲೆಗಳಲ್ಲಿ ಆತಂಕ ಮೂಡಿಸಿದ ತುಂಗಭದ್ರಾ ಡ್ಯಾಂನ ಅಭದ್ರ ಸ್ಥಿತಿ. ಒಂದ್ ಕಡೆ ಗೇಟ್ ಕಿತ್ಕೊಂಡು ಹೋಗಿ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಿದೆ. ಮತ್ತೊಂದ್ ಕಡೆ ಡ್ಯಾಂನ ಗೋಡೆಗಳಲ್ಲಿ ಅಲ್ಲಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ತುಂಗಭದ್ರಾ ಡ್ಯಾಂನ ಈ ಸ್ಥಿತಿ ಈಗ ಮತ್ತಷ್ಟು ಆತಂಕ ಹೆಚ್ಚಾಗಿಸಿದೆ. ಬೇಸಿಗೆ ಸಮಯದಲ್ಲಿ ನಾವು ಅನೇಕ ಕ್ರಮಗಳನ್ನ ಕೈಗೊಳ್ಳುವುದರ ಮುಖಾಂತರ ಡ್ಯಾಮ್ನ ದುರಸ್ತಿ ಮಾಡಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರೆ, ಕ್ರ್ಯಾಕ್ ಬಿಟ್ಟಿರೋದು ಅನೇಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಡ್ಯಾಮ್ನ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಡ್ಯಾಮ್ನ ಸುರಕ್ಷತೆ ಬಗ್ಗೆ ಸರಿಯಾದ ಕ್ರಮಗಳನ್ನ ಕೈಗೊಳ್ತಾ ಇಲ್ವ? ನಿಜ, ಈಗಾಗಲೇ ಡ್ಯಾಮ್ನ ಗೇಟ್ ಕಿತ್ತು ಹೋಗಿ ದೊಡ್ಡ ಅವಾಂತರವಾಗಿದೆ. ಈಗ TV9 ರಿಯಾಲಿಟಿ ಚೆಕ್ ವೇಳೆ ತುಂಗಭದ್ರಾ ಡ್ಯಾಂನಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟಿರೋದು ಕಾಣ್ತಿದೆ. ಪ್ರಮುಖವಾಗಿ ಡ್ಯಾಂನ ಕ್ರಸ್ಟ್ ಗೇಟ್ಗಳು ಇರುವ ಕಡೆ ಬಿರುಕು ಬಿಟ್ಟಿರೋದು ಡ್ಯಾಮ್ ನಿರ್ವಹಣೆ ಮಾಡ್ತೀವಿ ಅನ್ನೋ ಇಲಾಖೆ ಅಧಿಕಾರಿಗಳ ಬಂಡವಾಳ ಬಯಲು ಮಾಡಿದೆ. 36 ಗಂಟೆಯಲ್ಲಿ ಟಿಬಿ ಡ್ಯಾಂನಿಂದ 12 TMC ನೀರು ಖಾಲಿ. ಮೊನ್ನೆವರೆಗೂ ತುಂಗಭದ್ರಾ ಡ್ಯಾಮ್ ತುಂಬಿ ಕಂಗೊಳಿಸ್ತಾ ಇತ್ತು. ಡ್ಯಾಮ್ ಭರ್ತಿಯಾಗಿ 105 TMC ನೀರಿತ್ತು. ಜಲಾಶಯದ ಮೇಲಿಂದ ನಿಂತು ನೋಡಿದ್ರೆ ಇದೇನು ಸಮುದ್ರವೇ ಅನ್ನೋ ರೀತಿ ಜಲಾಶಯದ ಜಲವೈಭವ ರುದ್ರ ರಮಣೀಯವಾಗಿತ್ತು. ಆದರೆ ಡ್ಯಾಮ್ನ ಗೇಟ್ ಕಿತ್ತು ಹೋಗಿದೆ. ಗೇಟ್ ರಿಪೇರಿ ಮಾಡೋದಕ್ಕೆ ಅನಿವಾರ್ಯವಾಗಿ ಡ್ಯಾಮ್ನಲ್ಲಿರೋ ನೀರಿನ ಪೈಕಿ 60 TMCಗೂ ಅಧಿಕ ನೀರು ಖಾಲಿ ಮಾಡಬೇಕಿದೆ. 60 TMC ನೀರು ಅಂದ್ರೆ ಸಾಮಾನ್ಯ ಮಾತಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರು ಭಾಗಕ್ಕೆ ನೀರು ಒದಗಿಸುವ KRS ಡ್ಯಾಮ್ ಒಟ್ಟು ಸಾಮರ್ಥ್ಯವೇ ಹತ್ತತ್ರ 50 TMC ಇದೆ. ಇದೀಗ ತುಂಗಭದ್ರಾ ಡ್ಯಾಂನಿಂದ 60 TMC ಖಾಲಿ ಮಾಡಿದ್ರೆ ಒಂದು KRS ಡ್ಯಾಮ್ ಖಾಲಿಯಾದಂತೆ. ಅಂದ್ರೆ ಅದ್ಯಾವ ಮಟ್ಟಿಗೆ ನೀರು ಪೋಲಾಗುತ್ತೆ ಅನ್ನೋದನ್ನ ನೀವೇ ಊಹಿಸಿ. ಸದ್ಯ ಜಲಾಶಯದಿಂದ ಭರ್ತಿ 1,50,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಿದೆ. ಇದರಲ್ಲಿ ಕಿತ್ತು ಹೋದ ಗೇಟ್ 19 ಒಂದರಲ್ಲೇ ಭರ್ತಿ 38,000 ಕ್ಯೂಸೆಕ್ ನೀರು ಹೊರಹೋಗ್ತಿದೆ. ಇದೇ ಕಾರಣಕ್ಕೆ ಮೈದುಂಬಿದ್ದ ತುಂಗಭದ್ರಾ ಡ್ಯಾಂನಲ್ಲಿ ಕ್ರಮೇಣವಾಗಿ ನೀರು ಖಾಲಿಯಾಗ್ತಿದೆ. ನಿನ್ನೆಯಿಂದ ಇಲ್ಲಿವರೆಗೂ ಬರೋಬ್ಬರಿ 12 TMC ನೀರು ಪೋಲಾಗಿದೆ. ಮೊನ್ನೆ ಅಷ್ಟಂತಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಸರಿಸುಮಾರು ಅಂತಂದ್ರೆ 105 TMC ಅಷ್ಟು ನೀರು ಸಂಗ್ರಹವಾಗಿತ್ತು. ನೀರಿನ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬಿತ್ತು. ಪ್ರತಿನಿತ್ಯ 1 ರಿಂದ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಡ್ಯಾಮ್ನಿಂದ ನದಿಗೆ ಬಿಡ್ತಾ ಇರುವಂಥದ್ದು. ಹೀಗೆ ಡ್ಯಾಮ್ ನೀರು ಖಾಲಿಯಾಗ್ತಾ ಇರುವುದು ಇಲ್ಲಿನ ಭಾಗದ ರೈತರಲ್ಲಿ ಆತಂಕ ಮೂಡಿಸಿದೆ. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳ ರೈತರು ಇದೇ ಡ್ಯಾಮ್ ನಂಬಿಕೊಂಡು ಈ ಬಾರಿ ಹೆಚ್ಚು ಭತ್ತ ಬೆಳೆದಿದ್ರು. ಇದೀಗ ಬೆಳೆ ಹಾಳಾಗಲಿದ್ದು ಎಕರೆಗೆ 50,000 ರೂಪಾಯಿ ಪರಿಹಾರ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಏನಂದ್ರು, ಆತಂಕ ಪಡೋ ಅಂತ ಅವಶ್ಯಕತೆ ಇಲ್ಲ ಅಂತ ಅಂತಾರೆ. ಆತಂಕ ಪಡೋ ಅಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ನೇರವಾಗಿ ಹೇಳ್ರಿ. ಆತಂಕ ಆದ್ರೆ ರೈತರಿಗೆ ನಷ್ಟ ಪರಿಹಾರ ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ? ಪ್ರಕೃತಿ ವಿಕೋಪ ಅಂದ್ರೆ ನೀವು ಕೊಟ್ಟಷ್ಟು ತಗೊಂತಿದ್ವಿ, ಆದ್ರೆ ನೇರವಾಗಿ ನೀವೇ ಅದಕ್ಕೆ ಹೊಣೆ ಇರೋದ್ರಿಂದ ನಮ್ಮ ರೈತರಿಗೆ ಒಂದು ಎಕರೆಗೆ 50,000 ನಷ್ಟ ಪರಿಹಾರ ಕೊಡಲೇಬೇಕು. ಕಿತ್ತು ಹೋದ ಡ್ಯಾಮ್ ಗೇಟ್ ಅಳವಡಿಸಲು ಹರಸಾಹಸ. ನೀರು ಉಳಿಸಿಕೊಳ್ಳಬೇಕು ಅಂದ್ರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಗೇಟ್ ಅಳವಡಿಸಬೇಕಿದೆ. ನಿನ್ನೆ ಹೈದರಾಬಾದ್ನಿಂದ ಬಂದಿರೋ ಅಧಿಕಾರಿಗಳು ಹೊಸ ಗೇಟ್ ನಿರ್ಮಾಣಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಖುದ್ದು ಮಾಹಿತಿ ನೀಡಿರುವ ಜಲಸಂಪನ್ಮೂಲ ಸಚಿವರು ಆಗಿರೋ DCM DK 4-5 ದಿನದಲ್ಲಿ ಟಿಬಿ ಡ್ಯಾಮ್ ಗೇಟ್ ರಿಪೇರಿ ಆಗುತ್ತೆ, ಯಾರು ಗಾಬರಿ ಪಡಬೇಕಿಲ್ಲ ಎಂದಿದ್ದಾರೆ. ಟಿಬಿ ಡ್ಯಾಮ್ ಹೋಗಿದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ. ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರೆಲ್ಲ ಮಾತಾಡಿದ್ದೀನಿ, ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 4-5 ದಿನದಲ್ಲೇ ರಿಪೇರಿ ಮಾಡೋಂಥದ್ದು, ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸುವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ಸದ್ಯ ಅಪಾರ ಪ್ರಮಾಣದ ನೀರು ಹೊರಹೋಗ್ತಾ ಇರುವುದರಿಂದ ಡ್ಯಾಮ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಚಾರ ನಿಷೇಧಿಸಲಾಗಿದೆ. ಅಲ್ಲದೆ ನದಿ ತೀರದ ಕೊಪ್ಪಳ ತಾಲೂಕು, ಗಂಗಾವತಿ ಹಾಗೂ ಕಾರಟಗಿ ತಾಲೂಕಿನ ಗ್ರಾಮಗಳಲ್ಲಿ ಡಂಗೂರ ಸಾರುವ ಮೂಲಕ ತೀರ ಪ್ರದೇಶಕ್ಕೆ ತೆರಳದಂತೆ ಸೂಚನೆ ನೀಡಲಾಗ್ತಿದೆ.
ಇನ್ನೊಂದೆಡೆ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇರೋದ್ರಿಂದ ಮಂತ್ರಾಲಯದ ರಾಯರ ಮಠದ ಬಳಿಯೂ ಹೈ ಅಲರ್ಟ್ ಸ್ಥಿತಿ ಇದೆ. ನದಿಯಲ್ಲಿ ಪುಣ್ಯಸ್ಥಾನಕ್ಕೆ ಹೋಗ್ತಿರೋ ಭಕ್ತರು ಒಂದ್ ಕಡೆ ಆದ್ರೆ ಅಪಾಯ ಲೆಕ್ಕಿಸದೆ ಮೋಜು ಮಸ್ತಿ ಮಾಡ್ತಿರೋರು ಮತ್ತೊಂದ್ ಕಡೆ. ಒಟ್ಟಾರೆ ಟಿಬಿ ಡ್ಯಾಂ ಗೇಟ್ ಕಿತ್ತು ಹೋದ ಬೆನ್ನಲ್ಲೇ ಸಂಪೂರ್ಣ ಡ್ಯಾಂ ಅದೆಷ್ಟು ಭದ್ರವಾಗಿದೆ ಅನ್ನೋ ಆತಂಕ ಎಲ್ಲರನ್ನೂ ಕಾಡ್ತಿದೆ. ವಿನಾಯಕ್ ಜೊತೆ ಸಂಜಯ್ ಚಿಕ್ಮಠ್, TV9 ಕೊಪ್ಪಳ. ಹೀಗೆ ನೀರಾವರಿ ಇಲಾಖೆಯ ಅಸಡ್ಡೆನೋ ಅಥವಾ ನಿರ್ಲಕ್ಷ್ಯನೋ ಅಧಿಕಾರಿಗಳ ಬೇಜವಾಬ್ದಾರಿತನೋ ಒಟ್ಟಿನಲ್ಲಿ ಟಿಬಿ ಡ್ಯಾಮ್ಗೆ ದೊಡ್ಡ ಹಾನಿ ಅಂತೂ ಆಗಿ ಹೋಗಿದೆ. ಈಗ ರಾಜಕೀಯ ಕೆಸರರ ಚಾಟ ಅನ್ನುವಂಥದ್ದು ಸಹಜವಾಗಿ ಇದ್ರ ಮೇಲೆ ನಡೆಯುತ್ತೆ. ಅದರ ಒಂದು ಭಾಗ ಅಂತ ಅಂದ್ರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಇವರೆಲ್ಲ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಕಿತ್ತೋಗಿರೋ 19ನೇ ಗೇಟ್ ಪರಿಶೀಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇದು ಯಾಕೆ ಹೀಗಾಯ್ತು ಅನ್ನುವಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿ ಪ್ರಶ್ನೆ ಮಾಡಿದ್ದಾರೆ. ಹೌದು, ಇದು ಬಹಳ ದೊಡ್ಡ ದಿವ್ಯ ನಿರ್ಲಕ್ಷ್ಯ ಇದು. ಯಾಕಂತಾರೆ ಇದೇನು ಮೊದಲನೇದಲ್ಲ. ಮಳೆಗಾಲ ಆರಂಭ ಆಗೋಕ್ಕಿಂತ ಮುನ್ನ ಭದ್ರಾ ಡ್ಯಾಮ್ದು ಹಿಂಗೆ ಆಗಿತ್ತು. ಲಕ್ವಳಿ ಬರೀರುವಂಥ ಭದ್ರಾ ಡ್ಯಾಮ್ದು ಕೂಡ ಒಂದು ಗೇಟ್ ಹಿಂಗೆ ಕಿತ್ಕೊಂಡು ಹೋಗಿ ಆಮೇಲೆ ಯಾರೋ ಈ ಮುಳುಗು ತಜ್ಞರು ಅವ್ರನ್ನೆಲ್ಲ ಕರೆಸಿ ಸರಿ ಮಾಡಿಸುವಂಥ ಪ್ರಕ್ರಿಯೆ ನಡೆದಿತ್ತು. ಅದಾದ್ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಾಗಿತ್ತು. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತೀರಿ? ಅಧಿಕಾರಿಗಳಷ್ಟೇ ಅಲ್ಲ, ಸರ್ಕಾರ ಮತ್ತು ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಅಂತ ಹೇಳಿ, ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲೋ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ DK ಶಿವಕುಮಾರ್ ಅವರಿಗೆ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯ